टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಿಎಂ ಅಧಿಕಾರಾವಧಿ ಬಗ್ಗೆ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ ಇದ್ದಾರೆ. ಇನ್ನೂ ಕೂಡ ಅವು ನಿಂತಿಲ್ಲ. ಈಗ ದಿನೇಶ್ ಗುಂಡೂರಾವ್ ಸರದಿ ಸಿಎಂ ತೆಗಿಬೇಕು ಅಂತ ಯಾರೂ ಹೇಳಿಲ್ಲ, ಹೇಳ್ತಿಲ್ಲ, ಅದರ ಅಗತ್ಯನೂ ಕೂಡ ಇಲ್ಲ. ಈ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬಾರದು. ಕಾಂಗ್ರೆಸ್ನಲ್ಲಿ ಈ ಬಣಗಳು ಅಂತ ಏನಿಲ್ಲ, ಆದರೆ ಸಂದೇಹನೇ ಇಲ್ಲ, ಪ್ರತಿಷ್ಠೆಗಳಿದ್ದೇ ಇವೆ. ಇದು ದಿನೇಶ್ ಗುಂಡೂರಾವ್ ಹೇಳಿಕೆ. CM ಅವರು ಇದ್ದಾಗ CM ಅವ್ರನ್ನ ತೆಗಿಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ? ಯಾರೂ ಹೇಳ್ತಾ ಇಲ್ಲ. CM ಬದಲಾವಣೆ ಆಗಬೇಕು ಅಂತಲೂ ಯಾರು ಹೇಳ್ತಾ ಇಲ್ಲ. ಸೊ ಅದರ ಅವಶ್ಯಕತೆಯೂ ಆ ಚರ್ಚೆನೇ ಆಗಬಾರ್ದು. ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಆಡಳಿತ ಕೊಡ್ತಾ ಇದ್ದೀವಿ. ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಕೆಲವು ಎಲ್ಲೆಲ್ಲ ಏನೋ ನೋಡಿ, ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಇವೆಲ್ಲ ಇದ್ದೇ ಇರ್ತದೆ ಅಲ್ವಾ. ಎಲ್ರಿಗೂ ಆಸೆ ಆಕಾಂಕ್ಷೆಗಳು ಇದ್ದೇ ಇರ್ತದೆ, ಅದು ರಾಜಕೀಯ. ಆದರೆ ಎಲ್ಲ ಇತಿಮಿತಿಯಲ್ಲಿ ಇರಬೇಕಷ್ಟೇ, ಎಲ್ಲಿ ಯಾವ ಚೌಕಟ್ಟಿನಲ್ಲಿ ಏನಂತ ಇಲ್ಲ ನನಗೆ ಅರ್ಥ ಇಲ್ಲ. ನಿನ್ನೆ ಹೇಳ್ತಾ ಇದ್ದಾರೆ, ಪ್ರಕಾಶ್ ಹುಕ್ಕೇರಿ ಅವರು 40 ವರ್ಷದ ರಾಜಕೀಯ ಅನುಭವ ಇತ್ತು, ಅದನ್ನು ನೋಡಿದರೆ ಅವರಿಗೆ CM ಆಗುವಂಥ ಸಾಮರ್ಥ್ಯ ಕೂಡ ಐತೆ ಅನ್ನುವಂಥದ್ದು ಅನೇಕ ಜನರಿಗೆ ಇರ್ತದೆ ಸಾಮರ್ಥ್ಯ. ಈಗ ಅನೇಕ ಜನರಿಗಿದೆ, ಆದರೆ ಆ CM ಸ್ಥಾನ ಸಿಗುವಂಥದ್ದು ಏನಿದೆ ಅದು ಬೇರೆ ಹಲವಾರು ರೀತಿಯಾದಂಥ ಒಂದು ಕಾರಣಗಳಿಂದ CM ಆಗುವಂಥದ್ದು. ಸಾಮರ್ಥ್ಯ ಭಾಳಷ್ಟು ಜನರಿಗೆ ಇರ್ತದೆ, ಆದರೆ ಅಲ್ಲಿ ಹೋಗಿ ಕೂತ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಸಿಗಬೇಕಲ್ಲ. ಒಬ್ಬರೇ ಆಗುತ್ತಾನೆ, 30 ಜನ ಮಂತ್ರಿಗಳಾಗ್ಬೋದು, CM ಆಗೋರು ಒಬ್ಬರೇ. ಬಣಗಳೇನಿಲ್ಲ ನೋಡಿ, ನಾನು ಹೇಳಿದ ಕೆಲವು ಪ್ರತಿಷ್ಠೆಗಳಿದೆ ಹೊರತು ಬಣ ಅಂತೂ ಏನಿಲ್ಲ. BJP ಪಕ್ಷದಲ್ಲಿರುವಂಥದ್ದು ಬೇರೆ, ಅಲ್ಲಿ ಅದು ಪ್ರತಿಷ್ಠೆ ಮತ್ತು ಒಂದು ಭಿನ್ನಾಭಿಪ್ರಾಯಗಳಲ್ಲ, ಅಲ್ಲಿ ಸಂಪೂರ್ಣವಾದಂಥ ಬಿರುಕದು ಆಯಿತಾ. ಮತ್ತು ಒಬ್ಬರಿಗೆ ಒಬ್ಬರು ಯಾವ ರೀತಿಯಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾವು ಹೋಲಿಕೆನೇ ಮಾಡೋಕ್ಕಾಗಲ್ಲ. ಅದು ಅವರಲ್ಲಾಗಿ ಇರೋವಂಥ ರಾಜಕಾರಣ ಬೇರೆ. ನಮ್ಮಲ್ಲಿ ಎಲ್ಲ ಚೆನ್ನಾಗಿದ್ದೀವಿ, ಶಾಸಕರು ಕಾರ್ಯಕರ್ತರು ಎಲ್ಲರೂ ಕೂಡ ಏನು ವೈಮನಸ್ಸದಲ್ಲ ಏನಿಲ್ಲ. ಈ ಕೆಲವು ವಿಷಯದಲ್ಲಿ ಮಾತ್ರ ಸ್ವಲ್ಪ ಪ್ರತಿಷ್ಠೆ ಇಟ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ, ಅದನ್ನು ಕೂಡ ಮಾಡಬಾರ್ದು ನಾನು ಹೇಳುವಂಥದ್ದು. ಕಾಂಗ್ರೆಸ್ ಪಕ್ಷ ಆರೋಗ್ಯಕರವಾಗಿದೆ ಅಂತ ಆರೋಗ್ಯಕರವಾಗಿದೆ. ಯಾಕೆಂದರೆ ರಾಜಕಾರಣದಲ್ಲಿ ನೋಡಿ, ಪ್ರತಿಯೊಬ್ಬರಲ್ಲೂ ಕೂಡ ಏನಾದರೂ ಒಂದು ಇದ್ದೇ ಇರ್ತದೆ. ರಾಜಕೀಯದಲ್ಲಿ ಇಲ್ಲದೆ ಹೋದ್ರೆ ಮತ್ತೆ ಇನ್ನೆಲ್ಲಿರಬೇಕಿದು?